ಕಾಂಗ್ರೆಸ್ ಮುಖಂಡನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಪಾಳ ಮೋಕ್ಷ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸಮಣೂರಿನಲ್ಲಿ ವಿನೋದ ಸೂಟಿ ಪರ ಪ್ರಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಯಾವಾಗ ಡಿಕೆ ಶಿವಕುಮಾರ್ ಬಂದ್ರು ನೋಡಿ, ಯಾವಾಗ ಡಿಕೆ ಅಂತ ಕೂಗ್ತಿದ್ದ ಕಾರ್ಯಕರ್ತರು ಅದರಲ್ಲೊಬ್ಬ ಹೆಗಲ ಮೇಲೆ ಕೈ ಹಾಕಿದ್ದ. ಪುರಸಭೆಯ ಸದಸ್ಯ ಅಲ್ಲಾವುದ್ದೀನ್ ಮನಿಯಾರ್ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಕೈ ಹಾಕ್ತಾನೆ. ಇದರಿಂದ ಸಿಟ್ಟಿಗೆದ್ದು ಅಲ್ಲಾವುದ್ದೀನ್ ಕಪಾಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಾರಿಸಿದ್ದಾರೆ. ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವತ್ತು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯಲ್ಲಮ್ಮ ನಗರ ಸೇರಿದಂತೆ ಅನೇಕ ವಾರ್ಡ್ಗಳಲ್ಲಿ ಬಹಿರಂಗ ಪ್ರಚಾರವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಆಶಾ ಉಮೇಶ್ ಸೇರಿದಂತೆ ಕಾರ್ಪೊರೇಟರ್ಸ್ಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವತ್ತು ಕೊನೆಯ ದಿನ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯಲ್ಲಮ್ಮ ನಗರ ಸೇರಿದಂತೆ ಇನ್ನುಳಿದ ಅನೇಕ ವಾರ್ಡ್ಗಳಲ್ಲಿ ಬಹಿರಂಗ ಪ್ರಚಾರವನ್ನು ನಡೆಸಿದ್ರು. ಕೆಲವೇ ಕ್ಷಣದಲ್ಲಿ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ಆಶಾ ಉಮೇಶ್ ಸೇರಿದಂತೆ ಕಾರ್ಪೊರೇಟರ್ಗಳು ಹಾಗೂ ಇನ್ನಿತರ ಕಾಂಗ್ರೆಸ್ನ ಮುಖಂಡರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಹುಬ್ಬಳ್ಳಿ ಪಶ್ಚಿಮ ಕ್ಷೇತ್ರದ ನವಲೂರಿನ 23 ಹಾಗೂ 24 ವಾರ್ಡ್ಗಳಲ್ಲಿ ಬೃಹತ್ ರೋಡ್ ಶೋವನ್ನು ನಡೆಸಿದ್ರು. ಸಾವಿರಾರು ಕಾರ್ಯಕರ್ತರೊಂದಿಗೆ ಪಕ್ಷದ ಜಯ ಘೋಷವನ್ನು ಕೂಗುತ್ತಾ ಮತಯಾಚನೆಯನ್ನು ಮಾಡಿದ್ರು. ಬಳಿಕ ತಡಸಿನಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆಯನ್ನು ನಡೆಸಿದ್ರು. ಈ ವೇಳೆ ಇಸ್ಮಾಯಿಲ್ ತಮಟಗಾರ, ಇನ್ನು ಮಯೂರ ಮೋರೆ, ಹನುಮಂತ ಕೋರವಾರ ಸೇರಿದಂತೆ ಕ್ಷೇತ್ರದ ಹಲವು ಮುಖಂಡರು ಭಾಗಿಯಾಗಿದ್ದರು. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕ್ಷೇತ್ರದಲ್ಲಿ ರೋಡ್ ಶೋ ಮೂಲಕ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಮುಧೋಳದ ಮುಗಳಕೋಡದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಪ್ರಚಾರವನ್ನು ಮಾಡಿದ್ರು ಸಂಯುಕ್ತ. ನಿಮ್ಮ ಮತ ನೀಡಿ ಸೇವೆ ಮಾಡುವ ಅವಕಾಶವನ್ನು ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಈ ವೇಳೆ ಸಚಿವರಾದ ಆರ್.ಬಿ. ತಿಮ್ಮಾಪುರ, ಬ್ಲಾಕ್ ಅಧ್ಯಕ್ಷರು ಸೇರಿದಂತೆ ಇನ್ನಿತರ ಕಾಂಗ್ರೆಸ್ನ ಮುಖಂಡರು ಸಾಥ್ ಕೊಟ್ಟರು. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ರೋಡ್ ಶೋ ಮೂಲಕ ಮತಯಾಚನೆಯನ್ನ ಮಾಡಿದ್ರು. ದೃಶ್ಯದಲ್ಲೂ ಕೂಡ ನೋಡಬಹುದು ನೀವು, ಜನಸಾಗರವೇ ಹರಿದು ಬಂದಿತ್ತು. ಮುಧೋಳದ ಮುಗಳಕೋಡದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಪ್ರಚಾರವನ್ನು ಮಾಡಿದ್ರು. ನಿಮ್ಮ ಮತ ನೀಡಿ ಸೇವೆ ಮಾಡುವ ಅವಕಾಶ ಕೊಡಿ ಅಂತ ಹೇಳಿದ್ರು. ದಾವಣಗೆರೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಕಡೇ ದಿನ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಹರಿಹರ ತಾಲೂಕಿನ ಹಲವೆಡೆ ಪ್ರಚಾರವನ್ನು ನಡೆಸಿದ್ರು. ಸಿಲಿಂಡರ್ ಗುರುತಿಗೆ ಮತ ನೀಡುವಂತೆ ವಿನಯ್ ಕುಮಾರ್ ಮನವಿಯನ್ನು ಮಾಡಿದ್ರು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.
ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿ.ಬಿ. ವಿನಯ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನು ಮಾಡ್ತಿರುವಂಥದ್ದು. ಸರ್, ಏನು ಸರ್ ಇದೊಂದು ದೊಡ್ಡ ಸಂಖ್ಯೆ ಒಂದ್ ಕಡೆ ನಿಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮುಖ್ಯಮಂತ್ರಿಗಳು ಕ್ಯಾಂಪೇನ್ ಮಾಡಿದ್ರು ಒಂದು ಬೆಳಗ್ಗೆ. ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಸಿಎಂ ಸಾಹೇಬರು ಇಲ್ಲಿ ಅಭ್ಯರ್ಥಿ ಪರ ಮಾತಾಡಲೇಬೇಕಾಗತ್ತೆ. ಈಗ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಇಡೀ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀನಿ. ನೀವು ನೋಡ್ತಿರೋ ಹಾಗೆ ಇದು ಆಜಾದ್ ನಗರ ಅಂತಂದ್ಬಿಟ್ಟು ಇಲ್ಲಿ ನಮ್ಮ ಏನು ಮುಸ್ಲಿಂ ಮತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಜಾಗ. ಇಲ್ಲಿ ಪ್ರತಿಯೊಂದು ಗಲ್ಲಿನಲ್ಲೂ ಕೂಡ ಇವನ್ನ ಮುಸ್ಲಿಮ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಎಲ್ಲರೂ ಕೂಡ ಅಭೂತಪೂರ್ವ ಒಂದು ಸ್ಪಂದನೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾನೇ ಗೆಲ್ಲುವ ವಿಶ್ವಾಸ ನನಗೆ ಬಲವಾಗಿದೆ. ನಿಮ್ಮ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲೋ ಒಂದ್ ಕಡೆ ನೀವು ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರು ನಿಮ್ಮನ್ನ ಭೇಟಿಯನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಬಿಜೆಪಿ ಬೆಂಬಲಿತವಾಗಿ ನೀವು ಸ್ಪರ್ಧೆಯನ್ನ ಮಾಡಿದ್ರಿ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮತವನ್ನ ಹಾಕಬಾರ್ದು, ಕಮ್ಯುನಿಟಿ ಸಮುದಾಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತವನ್ನ ಹಾಕಬೇಕು ಅನ್ನೋ ಮಾತನ್ನ ಇವತ್ತು ಕುರುಬ ಸಮಾಜದ ಸಭೆಯಲ್ಲಿ ಹೇಳಿರುವಂತದ್ದು ಮುಖ್ಯಮಂತ್ರಿಗಳು. ಅಲ್ಲ, ಅದು ಪೊಲಿಟಿಕಲ್ ಸ್ಟ್ರಾಟಜಿ ಅಂತಂದು. ಈಗ ಸಿಎಂ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಅವ್ರ ಅಭ್ಯರ್ಥಿ ಪರ ಮತ ಯಾಚನೆ ಮಾಡಲೇಬೇಕಾಗುತ್ತೆ. ಎರಡನೇದು, ಈಗ ನನ್ನ ದಾವಣಗೆರೆ ಲೀಡರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಂಗೆ, ಅಂದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಜಿ.ಬಿ. ವಿನಯ್ ಕುಮಾರ್ನ ಸೋಲಿಸಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಜಿ.ಬಿ. ವಿನಯ್ ಕುಮಾರ್ ಈ ರೇಂಜ್ಗೆ ದೊಡ್ಡ ಮಟ್ಟ ಶಕ್ತಿ ಸಾಧಿಸಿದ್ದಾರೆ ಹೇಗೆ ಅಂತ ಇಲ್ಲಿ ಜನಗಳಲ್ಲಿ ಒಂದು ಅಸಮಾಧಾನ ಮುಂಚೆಯಿಂದನೇ ಇತ್ತು. ಅವರಿಗೆ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ನಾಯಕನ ಒಂದು ಏನಂತೀರಿ ಹುಡುಕಾಟದಲ್ಲಿದ್ರು. 30 ವರ್ಷದಿಂದ ಕೇವಲ ಶಾಮನೂರ್ ಕುಟುಂಬ, ಜಿ.ಎಂ. ಸಿದ್ದೇಶ್ವರ್ ಕುಟುಂಬ ಬೇರೆಯವರಿಗೆ ಒಂದು ಅವಕಾಶ ಕೊಡದೇ ಇರೋ ತರ ಒಂದು ರಾಜಕಾರಣ ಮಾಡ್ತಾ ಇದ್ರು. ಎರಡನೇದಾಗಿ ನನ್ನ ಹಿನ್ನೆಲೆ, ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದು. ಪ್ರತಿಯೊಬ್ಬ ಯುವತ್ ಜಾತಿ ಧರ್ಮ ಎಲ್ಲ ಪಕ್ಷಾತೀತವಾಗಿ ಪ್ರತಿಯೊಬ್ಬರಿಗೂ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದು ಶಿಕ್ಷಣದ ಬಗ್ಗೆ ಅಪಾರ ಒತ್ತು ಕೊಡ್ತಿರೋದು ಎಲ್ಲರಿಗೂ ಇಷ್ಟ ಆಗಿದೆ. ಆಮೇಲೆ ಕಳಂಕರಹಿತ ವ್ಯಕ್ತಿತ್ವ, ಪ್ರಾಮಾಣಿಕವಾಗಿದ್ದೀನಿ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಸೊ ರಾಜಕಾರಣದಲ್ಲಿ ಸ್ವಲ್ಪ ಧೈರ್ಯ ತೋರಿಸಿದ್ದೀನಿ, ನಾಯಕತ್ವ ಗುಣ ಇದೆ. ಇದೆಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಐ ಥಿಂಕ್ ಅದಕ್ಕೆ ಪಾಪ್ಯುಲರ್ ಆಗಿರೋದು. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದನೂ ಇದೆ, ಅದನ್ನು ಅಕ್ನಾಲೇಜ್ ಮಾಡಲೇಬೇಕು. ಅವರು ಒಂದು ವರ್ಷ ನಾನು ಬೆಳೆಸಿದಾರೆ ಅಂತ ಹೇಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಹೇಳಿದರೆ ನಾನು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿದೆ, ಆದ್ರೆ ಒಪ್ಪಿಲ್ಲ, ಬಂಡವಾಗಿ ಸ್ಪರ್ಧೆ ಮಾಡಿದ್ದಾರೆ ಅಂತ. ಇಷ್ಟು ಮಟ್ಟಿಗೆ ಜನರನ್ನ ಸಂಪಾದನೆ ಮಾಡೋದು ಹೇಗೆ ಅಂತ ಸಹಜವಾಗಿನ ಜನರು ಈಗ ನೋಡ್ತಾರೆ. ವಿನಯ್ ಕುಮಾರ್ ಈ ರೇಂಜ್ಗೆ ಬೆಳೆದಿದ್ದಾರಲ್ಲ. 605 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ, ಸುಮಾರು 900 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಪಾದಯಾತ್ರೆ ಮೂಲಕ 300, ಆಮೇಲೆ ಡೈಲಿ ಪ್ರವಾಸದಲ್ಲಿ 600 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ. ಅಂದ್ರೆ ನಾನು ಮನೇಲಿ ಕೂತಿಲ್ಲ, ನಾನು ಗ್ರಾಸ್ ರೂಟ್ ಲೆವೆಲ್ ಹೋಗಿ ರಾಜಕಾರಣ ಮಾಡಿ ಅಲ್ಲಿ ಜನಗಳು ಸಮಸ್ಯೆ ಅರ್ಥಕೊಂಡು ಜನಗಳ ಜೊತೆ ಸಂವಾದ ಮಾಡಿ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರೋದ್ರಿಂದ ನನ್ನ ಹೆಸರು ಈಗ ನೀವು ಹೇಳಿರೋ ತರ ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಎರಡು ಕುಟುಂಬಗಳ ಮಧ್ಯೆ ಸೆಣಸಾಟದಲ್ಲಿ ವಿನಯ್ ಕುಮಾರ್ ಅಂತಿಮವಾಗಿ ಎಷ್ಟು ಅಂತರಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ನಾನು ನನ್ನ ಮೆರಿಟ್ ಮೇಲೆ, ನನ್ನ ಒಂದು ಕಾರ್ಯತಂತ್ರದ ಮೇಲೆ, ನನ್ನ ಚಟುವಟಿಕೆ ಮೇಲೆ, ನನ್ನ ವ್ಯಕ್ತಿತ್ವದ ಮೇಲೆ ಹೇಳ್ತೀನಿ. ಅವರಿಬ್ರು ಜಗಳ, ಅವರಿಬ್ರು ಸೆಣಸಾಟ ಅವರೇ ಬಿಟ್ಟದ್ದು. ಇಲ್ಲಿ ಇಂಡಿವಿಜುವಲ್ ನನ್ನ ಒಂದು ಅಜೆಂಡಾ, ಅಭಿವೃದ್ಧಿ ಪರ ಅಜೆಂಡಾ ಏನಿದೆಯಲ್ಲ ಅದನ್ನ ಜನಗಳ ಮುಂದೆ ತಗೊಂಡು ನಾನು ಈ ಎಲೆಕ್ಷನ್ ಗೆಲ್ತಾ ಇದ್ದೀನಿ. ಒಳ್ಳೆದಾಗಿದೆ ಸರ್. ಥ್ಯಾಂಕ್ ಯು. ಇದಿಷ್ಟು ವಿನಯ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ, ಜಿ.ವಿ. ನ್ಯೂಸ್ 18 ಕನ್ನಡ, ದಾವಣಗೆರೆ.